ಓಕೆ, ಥ್ಯಾಂಕ್ ಯು ಶರಣಪ್ಪ ವಾಚಲಾಪುರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೋದಿ ಉಜ್ವಲ ಯೋಜನೆಗೆ ಕನ್ನ, ಬಡವರ ಸಿಲಿಂಡರ್ ದಂಧೆಕೋರರ ಪಾಲು, ಎಗ್ಗಿಲ್ಲದೆ ನಡೀತಾ ಇದೆ ದಂಧೆ, ಅಧಿಕಾರಿಗಳು ಮೌನ, ಅಕ್ರಮ ಬಯಲು ಮಾಡ್ತಾ ಇದೆ ನಿಮ್ಮ ನ್ಯೂಸ್ 18 ಕನ್ನಡ. ಹೊಗೆಯಿಂದ ಮುಕ್ತಿಗೆ ಮೋದಿ ಮಾಡಿದ್ದಾರೆ ಪ್ಲಾನ್ ಅನ್ನ. ಅದು ನಿಮಗೂ ಕೂಡ ಗೊತ್ತಿದೆ. ಅವರು ಕಳೆದ ಬಾರಿ ಇದ್ದಂತ ಸಂದರ್ಭದಲ್ಲೇ, ಪ್ರಧಾನಿ ಆಗಿದ್ದಂತ ಸಂದರ್ಭದಲ್ಲೇ, ಫಸ್ಟ್ ಟೈಮ್ ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಯೋಜನೆಯನ್ನ ಜಾರಿಗೆ ತಂದಿದ್ರು. ಅದು ಉಜ್ವಲ ಯೋಜನೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಈ ಒಂದು ಉಜ್ವಲ ಯೋಜನೆ ಕೂಡ ಒಂದು. ಅದಕ್ಕೆ ಈಗ ಕನ್ನ ಹಾಕಲಾಗ್ತಾ ಇದೆ. ಬಡವರ ಸಿಲಿಂಡರ್ ದಂಧೆಕೋರರ ಪಾಲಾಗ್ತಾ ಇರುವಂತದ್ದು. ಯಾವ ರೀತಿಯಾಗಿ ದಂಧೆಕೋರರ ಪಾಲಾಗ್ತಾ ಇದೆ ಅನ್ನೋದನ್ನ ಕೂಡ ಹೇಳ್ತೀನಿ. ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಗೊತ್ತಿರುವ ರೀತಿಯಲ್ಲಿ ಕೆಲವೊಂದು ಕಡೆ ನೀವು ಕೂಡ ನೋಡಿರ್ತೀರಾ. ಆದ್ರೆ ಇಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ ಈ ಒಂದು ದಂಧೆ. ಅಕ್ರಮ ಸಿಲಿಂಡರ್ ಪಡೆದು ಅಕ್ರಮವಾಗಿ ಫಿಲ್ಲಿಂಗ್ ಮಾಡಲಾಗ್ತಾ ಇದೆ. ಕೆಜಿ ಲೆಕ್ಕದಲ್ಲಿ ರಾಜಾರೋಷವಾಗಿ ಗ್ಯಾಸ್ ಅನ್ನ ಫಿಲ್ಲಿಂಗ್ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಗ್ಯಾಸ್ ಫಿಲ್ಲಿಂಗ್ ಮಾಡ್ಲಿಕ್ಕೂ ಕೂಡ ಕೆಲವೊಂದು ರೂಲ್ಸ್ ಗಳಿದೆ. ಇಂತಹ ಒಂದು ಜಾಗದಲ್ಲಿ ಇಂತಹ ಕಡೆನೆ ಗ್ಯಾಸ್ ಅನ್ನ ಫಿಲ್ ಮಾಡಬೇಕು, ಅದಕ್ಕೆ ಲೈಸೆನ್ಸ್ ಕೂಡ ಇರಬೇಕು ಅನ್ನೋದಿದೆ. ಅದ್ಯಾವುದನ್ನು ಕೂಡ ಯೂಸ್ ಮಾಡ್ಲಾಗ್ತಾ ಇಲ್ಲ. ಎಲ್ಲ ಒಂದು ನಿಯಮಗಳನ್ನ ಕೂಡ ಗಾಳಿಗೆ ತೂರೋದ್ರ ಜೊತೆಗೆ ಇಲ್ಲಿ ಅಕ್ರಮವಾಗಿ ಗೌರ್ಮೆಂಟ್ ಇಂದ ಕೊಡ್ತಾ ಇರುವಂತ ಸಬ್ಸಿಡಿ ಇಲ್ಲಿ ಕೊಡ್ತಾ ಇರುವಂತ ಗ್ಯಾಸ್ ಸಿಲಿಂಡರ್ ಅಲ್ಲಿರುವಂತ ಗ್ಯಾಸ್ ಅನ್ನ ಬೇರೆ ಕಡೆ ಫಿಲ್ ಮಾಡ್ತಾ ಇರುವಂತದ್ದು. ಆ ಒಂದು ಅಕ್ರಮವನ್ನ ಬಯಲು ಮಾಡ್ತಾ ಇದೆ ನ್ಯೂಸ್ 18 ಕನ್ನಡ. ಗದಗದ ಲಕ್ಷ್ಮೇಶ್ವರ ಪಟ್ಟಣದ ಕುಮಾರ್ ದಂಧೆಕೋರ ಈತ ಸಾಕಷ್ಟು ಈ ರೀತಿಯಾಗಿ ಗ್ಯಾಸ್ ದಂಧೆಯನ್ನ ಮಾಡ್ತಾ ಇರುವಂತದ್ದು. ಈತನ ಜೊತೆಗೆ ಸಾಕಷ್ಟು ಜನ ಇದ್ದಾರೆ. ಅಕ್ರಮ ಗ್ಯಾಸ್ ಫಿಲ್ಲಿಂಗ್ ಮಾಡೋದೇ ಈತನ ಕೆಲಸ ಆಗ್ಬಿಟ್ಟಿದೆ. ಆಟೋ, ಕಾರು, ಪುಟ್ಟ ಸಿಲಿಂಡರ್ಗೂ ಕೂಡ ಅಕ್ರಮವಾಗಿ ಫಿಲ್ಲಿಂಗ್ ಅನ್ನು ಮಾಡ್ತಾ ಇದ್ದಾನೆ. ಅಕ್ರಮ ದಂಧೆಗೆ ಬೆಂಬಲಿಸ್ತಾ ಇದೆಯಾ ಗ್ಯಾಸ್ ಏಜೆನ್ಸಿ ಅನ್ನುವ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಯಾಕೆಂದ್ರೆ ಅಫಿಷಿಯಲಿ ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈತನ ಮುಖಾಂತರ ಏನಾದ್ರೂ ಮಾಡಿಸ್ತಾ ಇದ್ದಾರ ಅನ್ನುವ ಕೂಡ ಪ್ರಶ್ನೆ ಇದೆ. ದಂಧೆಕೋರ ಕುಮಾರ್ಗೆ ಅವರೇ ಸಪ್ಲೈ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಕೂಡ ಇದೆ. ಗ್ಯಾಸ್ ಏಜೆನ್ಸಿಯಿಂದಲೇ ಸಿಲಿಂಡರ್ ಸಿಗ್ತಾ ಇರುವಂತದ್ದು ಅನ್ನುವ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಲಕ್ಷ್ಮೇಶ್ವರದಲ್ಲಿ ಕುಮಾರ್ ಒಬ್ನೇ ಈ ರೀತಿಯಾಗಿ ದಂಧೆ ಮಾಡ್ತಾ ಇಲ್ಲ, ಸಾಕಷ್ಟು ಜನ ಈ ರೀತಿಯಾಗಿ ದಂಧೆ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ನ್ಯೂಸ್ 18 ರಹಸ್ಯ ಕಾರ್ಯಾಚರಣೆಯಲ್ಲಿ ಅಕ್ರಮ ದಂಧೆ ಬಯಲಾಗಿದೆ. ಯಾವ ರೀತಿಯಾಗಿ ಸ್ಟಿಂಗ್ ಆಪರೇಷನ್ ಮಾಡಿದೀವಿ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬುಕ್ ಬೇಡ, ನಮ್ಮ ಕಡೆ ಒಂದು 20-30 ಬುಕ್ ಅದಾವ. ಈಗ ತಿಂಗಳಿಗೆ ಒಂದ ತೊಗೊಂತಿರ್ತೀವಲ್ಲ, ಹೊಸ ಒಂದ್ ತೊಗೊಂಡ್ರೆ 25 ಟೈಕಿ ಆಗಿಬಿಡ್ತದೆ. ಹೌದೌದು. ಮೋಸ್ಟ್ ಆಲ್ ಹಿಂಗ ಹಾಕಿದಾಗ ಹೋಗ್ತು. ಆಮೇಲೆ ನಾಳೆ ಅಮಾವಾಸ್ಯೆ ಆ ಟೈಮ್ನಾಗ ಬೇಕಾಗ್ತದೆ. ಇಲ್ಲ ಅಂತ ಆಟೋ ಬಿಟ್ಟು ಅಂತ ಜಗ್ಗದಾವಿಲ್ಲ ಪೀಜಿ ಆಟೋದು. ಆದ್ರೆ 90% ಅವರೇ ತೊಗೊಂಡ್ಬಿಡ್ತಾರೆ. 20% ಅದ್ರ ಡಂಪ್ ಆದ್ರೆ ಬಿಡ್ತಾರೆ ನಿಮ್ಗೆ. ನೀವು ಗಾಡಿಯಾರ ತೊಗೊಂಡ್ಬಿಡ್ತಾರೆ. ಅಕ್ಕಿ ಸಮೇತ ಅವರ ಬಂದ್ಬಿಡ್ತಾರೆ. ನಾವು ಹಾಕಿಬಿಡೋದು ಇಷ್ಟ. ಒಂದು ಪ್ಯಾಕಿಗೆ ಆಟೋ ತಿಂದ್ರೆ 30 ಅಂತಿ, ಕಾರಿ ತಿಂದ್ರೆ 50 ರೂಪಾಯಿ. ನಾವ ಹಾಕದ ರೇಸಿದ್ರೆ ಕಮ್ಮಿನ ನಮಗೆ ಇದು ಸರ್. ಹೆಂಗೆ ಬೇರೆದವ್ರು ಏನಾರ ಕಿರಿಕಿರಿ ಪೊಲೀಸ್ ಗಿಲೀಸ್ ಅವ್ರು ಹಿಡಿದ್ರೆ ಮುಂದಾದ್ರೆ ಹೇಳ್ಕೊಡ್ತೀನಿ. ಈಗಂತೂ ಇಲ್ಲಿ ಮಟ್ಟ ಏನಿಲ್ಲ, ಏನಿಲ್ಲ. ಬುಕ್ ಒಂದೇ ತಂದ್ಕೊಡು, ಬೇರೆ ಏನಿಲ್ಲ. ಅವನೇನಿಲ್ಲ, ತಗೊಂಡು ಬಿಲ್ ಮಾಡಿಸ್ಕೊಂಡು ಮುಗಿತು. ಅಂತಂದ್ರೆ ಇಲ್ಲ ಭಾಳ ಬಂದವು. ನೀವು ಹ್ಞೂ ಅಂತಂದ್ರೆ ಒಂದು ಪ್ಯಾಕಿಗೆ ಎಷ್ಟು ನಮಗೆ ಎಷ್ಟು ನೀವು ಬುಕ್ ಇದು ಒಂದು ಪ್ಯಾಕಿಗೆ 50 ಅಂದ್ರೆ ಬಟ್ ಕಮ್ಮಿ ಅಲ್ಲ ಅನ್ಸುತ್ತೆ. ಈಗ ಕಂಟಿನ್ಯೂ 4 ತಿಂಗಳಿಗೆ 611 ರೂಪಾಯಿ ಆಗ್ತದೆ. ಮೊಮ್ಮಕ್ಳಿಗೆ 735 ರೂಪಾಯಿ, 540 ರೂಪಾಯಿ ಅಂತ ತೊಗೊಂಡ್ಬಿಟ್ರಿ. ಈಗ ನನಗೆ ಬಂದು ಇಷ್ಟ 750 ರೂಪಾಯಿ ಕೇಳಂಗಿಲ್ಲ. ಯಾಕಂದ್ರೆ ಒಂದು ಮನೆಯಲ್ಲಿ ಇರ್ತಾವ ಅಥವಾ ಇಲ್ಲೇ ಇಳಿಸ್ಬಿಡಂತೀವಿ. ಅಲ್ಲಿ ಇರ್ತದ ಇಲ್ಲಿ ಇಳಿಸ್ತಾರ. 750 ಅಂಗಡಿಯಾರ ಇಲ್ಲಿ ತಂದ್ಕೊಡ್ತದೆ. ಹಿಂಗಾಗಿ ಏನಕತಿ ರೇಟು 700 ಒಳಗೆ 600 ಮಟ್ಟ ಇದ್ವು ಅಂದ್ರೆ ತೋಪ 50-60 ರೂಪಾಯಿ ನೀ ತಗೋ ಅಂತ 10 ರೂಪಾಯಿ ಖುಷಿಲಿ ಕೊಟ್ಟು ತೊಗೋಬೋದು. ಏನಿಲ್ಲ 700 ಮೇಲೆ ಈಗ ನೆಕ್ಸ್ಟ್ ಮತ್ತೆ 50-60 ರೂಪಾಯಿ ಹೆಚ್ಚಿಗೆ 800 ಆಗ್ಬಿಟ್ರು. ಮುಂದೆ ಹೊಡೋಕೆ ಸಮಸ್ಯೆ, ತೊಗೊಳಕ್ಕೆ ಎಂಟು 100 ಯಾರು ಮ್ಯಾಗ 85-90 ರೂಪಾಯಿ ಅಂದ್ರೆ ಅವರು. ಎಷ್ಟು ಕೆ ಜಿ ಬೇಕು ನಿಮ್ಗೆ? ಅಲ್ಲ 1 ಕೆಜಿ ಹಾಕೋದು ಅಂತ ಅರ್ಜೆಂಟಿಗೆ 1 ಕೆಜಿ ಬೇಕಾಗಿತ್ತು. 2 ಕೆಜಿ ಐತೆ, ಖಾಲಿ ಆಗೈತಿ 1 ಕೆಜಿ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಕೊಣ್ಣೂರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಂತೋಷ್, ನೋಡ್ತಾ ಇದ್ವಿ ಮಾಡ್ತಿರೋದೇ ಫಸ್ಟ್ ಆಫ್ ಆಲ್ ಅಕ್ರಮ. ಅಂತದ್ರಲ್ಲಿ ರಾಜಾರೋಷವಾಗಿ ಸಾರ್ವಜನಿಕ ಸ್ಥಳಗಳಲ್ಲೇ
ಫಿಲ್ ಮಾಡ್ತಾ ಇರುವಂತದ್ದು. ಯಾರು ಇದಕ್ಕೆ ಬ್ರೇಕ್ ಹಾಕೋರೇ ಇಲ್ವಾ ಅಲ್ಲಿ? ಹೌದು ಪೃಥ್ವಿರಾಜ್, ಏನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಅವ್ಯಾಹತವಾಗಿ ಈ ಒಂದು ದಂಧೆ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಗ್ಯಾಸ್ ದಂಧೆ ಒಂದು ಏನು ನರೇಂದ್ರ ಮೋದಿ ಅವರು ಉಜ್ವಲ ಯೋಜನೆಯನ್ನ ಬಡವರ ಸಂಜೀವನಿಯನ್ನಾಗಿ ಒಂದು ಯೋಜನೆಯನ್ನ ತಂದಿರ್ತಕ್ಕಂಥದ್ದು. ಈ ದಂಧೆಯನ್ನ ಈ ಏನು ಗ್ಯಾಸ್ ಯೋಜನೆಯನ್ನ ಕೂಡ ಇಲ್ಲಿ ದುರ್ಬಳಕೆ ಮಾಡಿಕೊಂಡು ಈ ಏನು ಕುಮಾರ್ ಎಂಬಾತ ಹಗಲಿರು ಅಲ್ಲಿ ಗ್ಯಾಸ್ ಫಿಲ್ಲಿಂಗ್ ದಂಧೆಯನ್ನ ಕೂಡ ಆರಂಭಿಸಿದ್ದಾನೆ. ಇನ್ನು ಲಕ್ಷ್ಮೇಶ್ವರ ಪಟ್ಟಣದ ಒಂದು ಜನದಟ್ಟಣೆಯ ಪ್ರದೇಶ ಆಗಿರ್ತಕ್ಕಂಥದ್ದು. ಅಲ್ಲಿ ಮಾರುಕಟ್ಟೆ ಸಹ ಅಲ್ಲಿ ಇರ್ತಕ್ಕಂಥದ್ದು. ಮಾರುಕಟ್ಟೆಯ ಜಾಗದಲ್ಲಿ ಕೂಡ ಮಸೀದಿಗಳು, ಮಂದಿರಗಳು ಸಹ ಅಲ್ಲಿ ಇರ್ತಕ್ಕಂಥದ್ದು. ಅಂತ ಒಂದು ಜಾಗೆಯಲ್ಲಿ ಗ್ಯಾಸ್ ಫಿಲ್ಲಿಂಗ್ ಅನ್ನ ಮಾಡ್ತಾನೆ. ಅದು ರಸ್ತೆಯಲ್ಲಿ ರಾಜಾರೋಷವಾಗಿ. ಯಾಕಂದ್ರೆ ಇಲ್ಲಿ ಪೊಲೀಸರ ಹೆದರಿಕೆಯೂ ಕೂಡ ಇಲ್ಲ, ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಹೆದರಿಕೆಯೂ ಕೂಡ ಇಲ್ಲ. ಇದಕ್ಕೆ ಯಾವುದೇ ರೀತಿ ಭಯ ಅನ್ನೋದೇ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಜನರು ಕೂಡ ಆತನಿಗೆ ಸಾಕಷ್ಟು ಬಾರಿ ಹಿಡಿದ್ರು ಕೂಡ ಆತ ಯಾರಿಗೂ ಕೂಡ ಕ್ಯಾರಿ ಅಂತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಈಗ ಇಂಥ ದಂಧೆ ನಡೀತಿದೆ ಅನ್ನೋ ಬಗ್ಗೆ ನ್ಯೂಸ್ ಎಷ್ಟು ಬುಕ್ ಇಟ್ಕೊಂಡಿದ್ದ ನೀವು ಒಬ್ನೇ? ಯಾಕೆಂದ್ರೆ ಅಷ್ಟೊಂದು ಗ್ಯಾಸ್ ಫಿಲ್ ಮಾಡ್ತಾನೆ ಅಂದ್ರೆ ಮಿನಿಮಮ್ ಅಂದ್ರು ಒಂದ್ 10 ಗ್ಯಾಸ್ ಸಿಲಿಂಡರ್ ಮೇಲಂತೂ ಇರಬೇಕು. ಎಷ್ಟು ಬುಕ್ ಇದಾವೆ ಇವನ ಹತ್ರ ಅಕ್ರಮವಾಗಿ? ಈಗ ಕುಮಾರ್ ಎಂಬಾತ ಏನಿದಾನೆ ಆತನ ಬಳಿ ಕೂಡ 20 ರಿಂದ 25 ಗ್ಯಾಸ್ ಫಿಲ್ಲಿಂಗ್ ಪಾಸ್ಬುಕ್ ಗಳನ್ನ ಇಟ್ಕೊಂಡು ತಾನೇ ಏನು ಅಲ್ಲಿ ಏಜೆನ್ಸಿ ಏನಿದೆ ಗ್ಯಾಸ್ ಏಜೆನ್ಸಿ ಅವ್ರ ಜೊತೆಗೆ ಫ್ಯಾಮಿಲಿ ಆಗಿ ಈ ಒಂದು ದಂಧೆಯನ್ನು ಕೂಡ ನಡೆಸ್ತಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಕ್ಕಂಥದ್ದು. ಯಾಕಂತಂದ್ರೆ ಇದೊಂದು ಏನು ಉಜ್ವಲ ಯೋಜನೆ ಕೂಡ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ತಂದಿರತಕ್ಕಂತ ಏನು ಬಡ ಜನರಿಗೆ ಒಂದು ಒಳ್ಳೇದಾಗ್ಲಿ, ಬಡವರು ಕೂಡ ಏನು ಸೌದೆ ಒಲೆಯಿಂದ ಮುಕ್ತವಾಗ್ಲಿ ಅನ್ನುವಂತ ಯೋಜನೆ ಅಂತಂದ್ರೆ ಈ ಕುಮಾರ್ ಎಂಬಾತ ಆ ಯೋಜನೆಯನ್ನ ದುರುಪಯೋಗ ಪಡಿಸಿಕೊಂಡು ತಾನು ಒಂದು ಸಬಲನಾಗಬೇಕು ಅನ್ನುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ತಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು, ಯಾಕಂದ್ರೆ ಆ ಒಂದು ಬ್ಲಾಸ್ಟ್ ಏನು ಅಲ್ಲಿ ಗ್ಯಾಸ್ ಫಿಲ್ಲಿಂಗ್ ಮಾಡ್ತಕ್ಕಂಥ ಏನು ಗ್ಯಾಸ್ ಫಿಲ್ಲಿಂಗ್ ಮಾಡ್ತಾನೆ, ಆ ಗ್ಯಾಸ್ ಏನಾದ್ರು ಬ್ಲಾಸ್ಟ್ ಆದ್ರೆ ಸಾಕು ಅಲ್ಲಿ ಸುತ್ತಮುತ್ತ. ಸಂತೋಷ್, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತೀನಿ. ಈಗ ಸ್ಥಳೀಯರಾಗಿರುವಂತ ನಾಗರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಾಗರಾಜ್. ಸರ್ ನಮಸ್ಕಾರ. ಸರ್, ಯಾರು ಕಂಪ್ಲೇಂಟ್ ಮಾಡಿಲ್ವಾ? ನೋಡ್ತಾ ಇದ್ವಿ ಈ ಸುದ್ದಿನ. ಸರ್ ಅದು ಕಣ್ಣಿಗೆ ಕಾಣದ ಹಾಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ಇಲ್ಲಿ. ಸರ್ ಕಾಣಿಸ್ತಾ ಇದೆಯಲ್ಲ ಸರ್, ಸಾರ್ವಜನಿಕ ಸ್ಥಳದಲ್ಲೇ ಫಿಲ್ ಮಾಡ್ತಾ ಇದ್ದಾರೆ. ಅಧಿಕಾರಿಗಳೇ ಕೇಳಿಲ್ವಾ ಇದನ್ನ? ಅವ್ರಿಗೆ ಗೊತ್ತೇ ಇಲ್ವಾ ಅಥವಾ ಗೊತ್ತಿದ್ದು ದುಡ್ಡಿಸ್ಕೊಂಡು ಸುಮ್ಮನಾಗಿದಾರ? ಸರ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಅದು ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಗೊತ್ತಿದ್ರು ಕೂಡ ಹಾಗೆ ದಾರಿಲಿ ಹೋಗ್ತಾ ಬರ್ತಾ ನೋಡ್ತಾ ಇರ್ತಾರೆ ಸರ್. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ನೋಡ್ತಾ ಇದ್ದೀರಾ ಇಲ್ಲಿ ಅಕ್ರಮವಾಗಿ ಫಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಎದುರಲ್ಲೇ ಸಾರ್ವಜನಿಕ ಸ್ಥಳಗಳಲ್ಲಿ ಫಿಲ್ ಮಾಡ್ತಾ ಇರುವಂತದ್ದು. ಅದು ಕೇಂದ್ರ ಸರ್ಕಾರ ಯೋಜನೆಯನ್ನ ಜಾರಿ ಮಾಡಿದೆಯಲ್ಲ, ಉಜ್ವಲ ಯೋಜನೆಯಲ್ಲಿ ಕೊಟ್ಟಿರುವಂತ ಆ ಒಂದು ಗ್ಯಾಸ್ ಸಿಲಿಂಡರ್ ಅಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಫಿಲ್ಲಿಂಗ್ ಮಾಡ್ತಾ ಇರುವಂತದ್ದು. ಅಟ್ಲೀಸ್ಟ್ ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಕಾದ್ ನೋಡೋಣ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಶ್ರೀ ಕುಮಾರಸ್ವಾಮಿ ನಾನೇ ನೋವನ್ನ